ಎಂಎಲ್ಸಿ ಆಗಿ ಇವತ್ತು ಗಾಯತ್ರಿ ಶಾಂತೇಗೌಡ ಪ್ರಮಾಣವಚನ ಸ್ವೀಕಾರ ಮಾಡಲಿದ್ದಾರೆ. ಇವತ್ತು ಮಧ್ಯಾಹ್ನ 12:30ಕ್ಕೆ ಸಭಾಪತಿ ಕಚೇರಿಯಲ್ಲಿ ಪದಗ್ರಹಣ ಕಾರ್ಯ ನೆರವೇರಲಿದೆ. ಸಚಿವರ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿದ್ರು ಗಾಯತ್ರಿ ಶಾಂತೇಗೌಡ ಅವರು. ಮಹಿಳಾ ಕೋಟಾದಡಿ ಅವಕಾಶ ಸಿಕ್ಕಿತ್ತು ಗಾಯತ್ರಿ ಶಾಂತೇಗೌಡ ಅವರಿಗೆ. ಆದರೆ ಅಂತಿಮವಾಗಿ ವರಿಷ್ಠರು ಅವರ ಹೆಸರನ್ನ ತಡೆ ಹಿಡಿದಿದ್ದಾರೆ. ಮಹಿಳಾ ಕೋಟಾದಡಿ ಅವಕಾಶವನ್ನು ಗಿಟ್ಟಿಸಿಕೊಂಡಿದ್ರು ಎಂಎಲ್ಸಿ ಗಾಯತ್ರಿ ಶಾಂತೇಗೌಡ. ಕೊನೆ ಕ್ಷಣದಲ್ಲಿ ಗಾಯತ್ರಿ ಶಾಂತೇಗೌಡಗೆ ಸಚಿವಗಿರಿ ಕೈ ತಪ್ಪಿತು. ಎಂಎಲ್ಸಿ ಆಗಿ ಇವತ್ತು ಗಾಯತ್ರಿ ಶಾಂತೇಗೌಡ ಪ್ರಮಾಣವಚನ ಸ್ವೀಕಾರ ಮಾಡಲಿದ್ದಾರೆ. ಇವತ್ತು ಮಧ್ಯಾಹ್ನ 12:30ಕ್ಕೆ ಸಭಾಪತಿ ಕಚೇರಿಯಲ್ಲಿ ಪದಗ್ರಹಣ ಮಾಡಲಿದ್ದಾರೆ. ಸಚಿವರ ಪಟ್ಟಿಯಲ್ಲಿ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಕೇಳಿ ಬಂದಾಗ ಸಹಜವಾಗಿ ಎಲ್ಲರಿಗೂ ಅಚ್ಚರಿಯಾಗಿತ್ತು. ಮಹಿಳಾ ಕೋಟಾದಡಿ ಅವಕಾಶವನ್ನು ಗಿಟ್ಟಿಸಿಕೊಂಡಿದ್ರು ಎಂಎಲ್ಸಿ ಗಾಯತ್ರಿ ಶಾಂತೇಗೌಡ. ಕೊನೆ ಕ್ಷಣದಲ್ಲಿ ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನು ಕೈ ಬಿಡುತ್ತೆ ಕಾಂಗ್ರೆಸ್ ಹೈಕಮಾಂಡ್. ಸೊ ಹಾಗಾಗಿ ಅವ್ರಿಗೆ ಸಹಜವಾಗಿ ಇದರ ನಡುವೆ ನಿರಾಸೆ ಆಗಿದೆ. ಇದೆಲ್ಲದರ ನಡುವೆ ಎಂಎಲ್ಸಿ ಆಗಿ ಪದಗ್ರಹಣವನ್ನು ಮಾಡಿದ್ದಾರೆ. 12:30ಕ್ಕೆ ಸಭಾಪತಿ ಕಚೇರಿಯಲ್ಲಿ ಗಾಯತ್ರಿ ಶಾಂತೇಗೌಡ ಅವರು. ಚಿಕ್ಕಮಗಳೂರಿನವರು ಗಾಯತ್ರಿ ಶಾಂತೇಗೌಡ. ಅವರಿಗೆ ಸಚಿವ ಸ್ಥಾನ ಅಂದರೆ ಹೈಕಮಾಂಡ್ನಿಂದ ಲಿಸ್ಟ್ ಪ್ರಕಟವಾದಾಗ ಗಾಯತ್ರಿ ಶಾಂತೇಗೌಡ ಅವರ ಹೆಸರಿತ್ತು. ಅಂದರೆ ಗಾಯತ್ರಿ ಶಾಂತೇಗೌಡ ಏಕೈಕ ಮಹಿಳಾ ಕೋಟಾದಡಿ ಸಚಿವ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಂಥ ಮಹಿಳೆ. ಆದರೆ ಅಂತಿಮವಾಗಿ ವರಿಷ್ಠರೇ ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನು ತಡೆ ಹಿಡಿತಾರೆ. ಪಟ್ಟಿ ಪ್ರಕಟ ಮಾಡಿದ್ದು ಅವರೇ. ಆ ಬಳಿಕ ಅವರ ಹೆಸರನ್ನು ಪಟ್ಟಿಯಿಂದ ತೆಗೆದುಹಾಕಿದ್ದು ಹೈಕಮಾಂಡ್ ನಾಯಕರೇ. ಸೊ ಅನಂತರದಲ್ಲಿ ಯಾರಿಗೆ ಹಾಗಾಗಿ 19 ಮಂದಿ ಸಚಿವರು ಮಾತ್ರ ಪದಗ್ರಹಣ ಮಾಡಲಿಕ್ಕೆ ಸಾಧ್ಯ ಆಯಿತು. ಅವತ್ತು ಸಚಿವರಾಗಿ ಪದಗ್ರಹಣ ಮಾಡುವಂಥ ಸಂದರ್ಭದಲ್ಲಿ 20ಕ್ಕೆ 20 ಫುಲ್ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಇತ್ತು. ಓರ್ವ ಮಹಿಳಾ ಕೋಟಾದಡಿ ಒಬ್ಬ ಹೆಣ್ಣು ಮಗಳು ಕ್ಯಾಬಿನೆಟ್ಗೆ ಸೇರ್ಪಡೆ ಆಗ್ತಾರೆ. ಅದು ಗಾಯತ್ರಿ ಶಾಂತೇಗೌಡ ಅನ್ನುವಂಥದ್ದು ಕೇಳಿ ಬರ್ತಾ ಇದ್ದಂಥ ಮಾತು. ಯಾಕಂದರೆ ಅವರ ಹೆಸರು ಫೈನಲ್ ಆಗಿತ್ತು. ಆದರೆ ಕೊನೆಗೆ ಒಂದು ಲಾಸ್ಟ್ ಮೂಮೆಂಟಲ್ಲಿ ಅವರ ಹೆಸರನ್ನು ಕೈ ಬಿಡಲಾಗುತ್ತೆ. ವರಿಷ್ಠರೇ ಕೈ ಬಿಟ್ಬಿಡ್ತಾರೆ. ಹಾಗಾಗಿ ಆ ಬಾಕಿ 19 ಮಂದಿ ಸಚಿವರಾಗಿ ಪದಗ್ರಹಣ ಮಾಡ್ತಾರೆ. ಇನ್ನೊಂದು ಸ್ಥಾನ ಖಾಲಿ ಇದೆ. ಆ ಸ್ಥಾನಕ್ಕೆ ಪೈಪೋಟಿ ಅಂತೂ ತೀವ್ರವಾಗಿದೆ. ಮಹಿಳಾ ಕೋಟಾದಡಿ ಯಾರಿಗೆ ಕೊಡಬಹುದು? ನಯನಾ ಮೋಟಮ್ಮ ಮುಂಚೂಣಿಯಲ್ಲಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂಚೂಣಿಯಲ್ಲಿದ್ದಾರೆ. ಮತ್ತೊಂದು ಕಡೆ KH ಮುನಿಯಪ್ಪ ಅವರ ಪುತ್ರಿ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದರು. ಆದರೆ ತಂದೆಗೆ ಸಚಿವ ಸ್ಥಾನ ಕೊಟ್ಟಿರೋದ್ರಿಂದ ಅವ್ರಿಗೆ ಸಿಗೋ ಸಾಧ್ಯತೆ ತೀರಾ ಕಮ್ಮಿ. ಮತ್ತೊಂದು ಕಡೆ ಖನಿಜಾ ಫಾತಿಮಾ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಯಾರಿಗೆ ಸಿಗಬಹುದು ಮಹಿಳಾ ಕೋಟಾದಡಿ? ಮತ್ತೊಂದು ಕಡೆ ಉಮಾಶ್ರೀ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಎಂಎಲ್ಸಿ ಉಮಾಶ್ರೀ ಅವರಿಗೆ ಸಿಗಬಹುದಾ? ಈ ಕುತೂಹಲವಂತೂ ಇದ್ದೇ ಇದೆ.